ಎದ್ದು ದೇವ್ರ ಕೈ ಮುಗ್ದು ಆಚೆ ನೀರು ಕಿಟಕಿ ನೋಡಿದೆ ಏನಾಗ್ತದಂತೆ, ಮತ್ತು ಬಟ್ಟೆ ಇತ್ತು, ಬಟ್ಟೆ ಮಾಡಿಸಿದೆ. ನನ್ನ ಕೆಲಸ ನಾನೇ ಮಾಡ್ಕೋಬೇಕಲ್ವ ಯಾವಾಗೂ. ಸೊ ಸ್ಟಾರ್ಟ್ ಮಾಡಿದೆ ನನ್ನ ಕೆಲಸ. ನನಗೆ ಬೆಡ್ಶೀಟ್ ಎಲ್ಲ ಮಾಡಿಸಿದೆ, ಮತ್ತು ಲೆಟ್ ಸ್ಟಾರ್ಟ್. ನನ್ನ ಡೇ ಸ್ಟಾರ್ಟ್ ಆಯಿತು. ಹಾಯ್ ಎಲ್ಲರಿಗೂ ನಮಸ್ತೆ. ಇದು ಮಣಿಕಂಠ ಫಸ್ಟ್ ಬ್ಲಾಗ್. ಆಚೆ ಬಂದೆ, ಸ್ಟೆಪ್ಸ್ ಎರಡನೇದ ನೋಡಿದೆ, ಯಾರೂ ಇರಲಿಲ್ಲ. ಸೊ ಸ್ಟಾರ್ಟ್ ಮಾಡಿದೆ ನಾನು ಫಸ್ಟ್ ಬಿಟ್ಟು. ಸೊ ಮೆಟ್ಲಿಂದ ಕೆಳಗಡೆ ಬಂದು ಸ್ವಲ್ಪ ಒಂದು ಬಟ್ಟೆ ಇತ್ತು, ಯೂನಿಫಾರ್ಮ್, ಕೆಲಸಕ್ಕೆ ಹೋಗೋದು. ಆ ಯೂನಿಫಾರ್ಮ್ ರೆಡಿ ಮಾಡಬೇಕು ಅಂತ ಆಚೆ ಹಾರಾಕಿದ್ದೆ ನಿನ್ನೆ ನೈಟ್ ಹೋಗೋದು. ಸೊ ಅದು ಎತ್ಕೊಂಡು ಬಂದೆ. ಕಿಚನಲ್ಲಿ ಏನೋ ಕೆಲಸ ಇದೆ ನೋಡಿದೆ. ಮಾರ್ನಿಂಗ್ ನನ್ನ ಡೇ ರೂಟೀನ್ ಹಿಂಗೆ ಸ್ಟಾರ್ಟ್ ಆಗೋದು. ಸೊ ಕಿಚನೆಲ್ಲ ಸಾಂಬಾರು ಬಿಸಿ ಮಾಡಿ, ಅನ್ನ ಸ್ವಲ್ಪ ಸೈಡ್ಗೆ ಇಕ್ಕಿ, ಕಿಚನ್ ಸ್ವಲ್ಪ ಒರೆಸ್ಬಿಟ್ಟು ಈಗ ನೆಕ್ಸ್ಟ್ ನಾನು ಕಸ ಗುಡಿಸ್ಬೇಕಾಯ್ತು. ನಮ್ಮಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಲ್ವ, ಅದಕ್ಕೋಸ್ಕರ. ನಮ್ಮಮ್ಮ ಬಂದರು, ಕೇಳಿದ್ರು ನಾಯಿಗೆ ಅನ್ನ ಇಕ್ಬೇಕು ಅಂತ. ಅವ್ರ ಅನ್ನ ನಾನು ಹಂಗೆ ಇನ್ನು ಸ್ವಲ್ಪ ಕೆಲಸ ಆಯ್ತಲ್ಲ, ಆ ಕೆಲಸ ಮುಗಿಸ್ಕೊಂಡೆ. ನಾನು ಸ್ವಲ್ಪ ದೊಡ್ಡ ಮನೆ ಅಲ್ವ, ಅದಕ್ಕೋಸ್ಕರ ಕಸ ಗುಡಿಸೋದು ತುಂಬ ದೊಡ್ಡದಾಗತ್ತೆ. ಯಾಕಂದ್ರೆ ನಮ್ಮದು ಡೂಪ್ಲೆಕ್ಸ್ ಮನೆ, ಅದಕ್ಕೋಸ್ಕರ. ಸೊ ಅದಕ್ಕೆ ಸ್ವಲ್ಪ ಕಸ ಗುಡಿಸೋದು ಲೇಟ್ ಆಯಿತು. ಕಸ ಗುಡಿಸ್ದೆ, ತಿರ್ಗಾ ನಂದು ಕಸ ಗುಡಿಸಿದೆಲ್ಲ ಕೆಲಸಕ್ಕೆ ಮುಗೀತು. ನಾನು ಸ್ವಲ್ಪ ನೀರು ಕುಡ್ದು ರೆಸ್ಟ್ ಮಾಡಿದೆ ಒಂದು 2 ಮಿನಿಟ್ಸ್. ಮತ್ತು ತಿರ್ಗಾ ಅನ್ನ ಆಗಿದೆ ಇಲ್ಲೊಂದು ಚೆಕ್ ಮಾಡಿದೆ. ಅದು ಇನ್ನೊಂದು ಬಂದೆ, ನಾನು ಬಟ್ಟೆ ಐರನ್ ಮಾಡಬೇಕಾಯ್ತು, ಕೆಲಸಕ್ಕೆ ಟೈಮ್ ಆಗ್ತಾಯಿತ್ತು. ಸೊ ನಾನು ಯೂನಿಫಾರ್ಮ್ ಬಂದು ರೆಡ್ ಆ್ಯಂಡ್ ಬ್ಲ್ಯಾಕ್. ಸೊ ಐರನ್ ಮಾಡ್ಕೊಂಡು ಶರ್ಟು ಪ್ಯಾಂಟು. ಬಾಯ್ ಫ್ರೆಂಡ್ಸ್, ಟೈಮ್ ಆಗ್ತದೆ, ಸಿಗೋಣ ಮತ್ತೆ.